ಭಾರತೀಯ ಪುರಾಣಗಳಲ್ಲಿ ಭಗವಾನ್ ವಿಷ್ಣುವಿನ 10 ಪ್ರಮುಖ ಅವತಾರಗಳಲ್ಲಿ 6ನೆಯವನೇ ಪರಶುರಾಮ. ಬ್ರಾಹ್ಮಣ ಕುಲದಲ್ಲಿ ಜನಿಸಿದರೂ ಕ್ಷತ್ರಿಯರ ಶೌರ್ಯವನ್ನು ಮೈಗೂಡಿಸಿಕೊಂಡಿದ್ದ ಈತ ಅಧರ್ಮದ ಹಾದಿ ತುಳಿದ ಅಹಂಕಾರಿ ರಾಜರ ಸಂಹಾರಕ್ಕಾಗಿ ಭೂಮಿಯ ಮೇಲೆ ಅವತರಿಸಿದನು. ಪರಶುರಾಮ ಎಂದರೆ ಪರಶು ಹಿಡಿದ ರಾಮ ಎಂದರ್ಥ. ಇಂದಿಗೂ ಇವರು ಚಿರಂಜೀವಿಯಾಗಿ ಮಹೇಂದ್ರಗಿರಿ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾರೆ ಎಂಬ ನಂಬಿಕೆಯಿದೆ. ಜನ್ಮ ವೃತ್ತಾಂತ ಮತ್ತು ವಿಚಿತ್ರ ಘಟನೆ. ಪರಶುರಾಮರು ಮಹರ್ಷಿ ಜಮದಗ್ನಿ ಮತ್ತು ತಾಯಿ ರೇಣುಕಾದೇವಿಯ ಪುತ್ರರಾಗಿ ಜನಿಸಿದರು. ಇವರ ಜನ್ಮಕ್ಕೆ ಒಂದು ಕುತೂಹಲಕಾರಿ ಹಿನ್ನೆಲೆಯಿದೆ. ಭೃಗು ಮಹರ್ಷಿಯು ಪರಶುರಾಮನ ತಾಯಿ ರೇಣುಕಾ ಮತ್ತು ಆತನ ಅಜ್ಜಿ ಸತ್ಯವತಿ ಈ ಇಬ್ಬರಿಗೂ ಗಂಡು ಮಕ್ಕಳಾಗಲೆಂದು ಪ್ರತ್ಯೇಕ ಚರು ನೀಡಿದ್ದರು. ಆದರೆ ಸತ್ಯವತಿಯು ತನ್ನ ಮಗಳು ರೇಣುಕಾಳಿಗೆ ಬಲಿಷ್ಠ ಮತ್ತು ಯೋಧನ ಗುಣಗಳನ್ನು ಹೊಂದಿರುವ ಮಗನು ಜನಿಸಲೆಂದು ಅವಳು ಪ್ರಸಾದವನ್ನು ಅದಲು ಬದಲು ಮಾಡುತ್ತಾಳೆ. ಆ ಕಾರಣದಿಂದಾಗಿ ರೇಣುಕಾಳಿಗೆ ಬ್ರಾಹ್ಮಣನಾಗಿದ್ದರೂ ಕ್ಷತ್ರಿಯರಂತೆ ಬಲಿಷ್ಠ ಮತ್ತು ಯೋಧ ಗುಣಗಳನ್ನು ಹೊಂದಿದ್ದ ಪರಶುರಾಮ ಜನಿಸುತ್ತಾರೆ. ಮತ್ತು ಸತ್ಯವತಿಗೆ ಕ್ಷತ್ರಿಯನಾಗಿದ್ದರೂ ಬ್ರಾಹ್ಮಣ ಗುಣಗಳನ್ನು ಹೊಂದಿದ ವಿಶ್ವಾಮಿತ್ರರು ಜನಿಸಿದರು. ತಂದೆಯ ಆಜ್ಞೆ ಮತ್ತು ಮಾತೃಭಕ್ತಿ. ಪರಶುರಾಮರ ಜೀವನದ ಅತ್ಯಂತ ಕಠಿಣ ಕ್ಷಣವೆಂದರೆ ಅವರ ತಂದೆಯ ಆಜ್ಞೆಯನ್ನು ಪಾಲಿಸುವುದು. ಒಮ್ಮೆ ರೇಣುಕಾದೇವಿಯ ಮನಸ್ಸು ಕ್ಷಣಿಕವಾಗಿ ಚಂಚಲವಾದಾಗ ಕೋಪೋದ್ರಿಕ್ತರಾದ ಜಮದಗ್ನಿ ಮಹರ್ಷಿಗಳು ತಮ್ಮ ಪುತ್ರರಿಗೆ ತಾಯಿಯ ಶಿರಚ್ಛೇದ ಮಾಡಲು ಆದೇಶಿಸುತ್ತಾರೆ. ಮೊದಲ 4 ಪುತ್ರರು ನಿರಾಕರಿಸಿದಾಗ ಕಿರಿಯ ಪುತ್ರ ರಾಮನು ತನ್ನ ತಂದೆಯ ತಪೋಶಕ್ತಿಯ ಅರಿವಿನಿಂದ ಮತ್ತು ಆಜ್ಞಾಧಾರಕನಾಗಿ ತಾಯಿಯ ಶಿರವನ್ನು ಕತ್ತರಿಸುತ್ತಾನೆ. ಮಗನ ಪಿತೃಭಕ್ತಿಗೆ ಮೆಚ್ಚಿದ ಜಮದಗ್ನಿಯು ವರವನ್ನು ಕೇಳಲು ಹೇಳಿದಾಗ ಪರಶುರಾಮರು ತಮ್ಮ ತಾಯಿ ಮತ್ತು ಅಣ್ಣಂದಿರನ್ನು ಪುನರುಜ್ಜೀವನಗೊಳಿಸಲು ಮತ್ತು ಅವರಿಗೆ ಈ ಸಾವಿನ ನೆನಪು ಇರದಂತೆ ಮಾಡಲು ಕೇಳಿಕೊಳ್ಳುತ್ತಾರೆ. ಇದು ಅವರ ವಿವೇಕ ಮತ್ತು ಕುಟುಂಬ ಪ್ರೇಮಕ್ಕೆ ಸಾಕ್ಷಿಯಾಗಿದೆ. ಕಾರ್ತವೀರ್ಯಾರ್ಜುನನ ಸಂಹಾರ ಮತ್ತು ಪ್ರತಿಜ್ಞೆ. ಪರಶುರಾಮರು ಕ್ಷತ್ರಿಯರ ಮೇಲೆ ಯುದ್ಧ ಸಾರಲು ಮುಖ್ಯ ಕಾರಣ ಮಾಹಿಷ್ಮತಿ ಸಾಮ್ರಾಜ್ಯದ ರಾಜ ಕಾರ್ತವೀರ್ಯಾರ್ಜುನ. ಈತನನ್ನು ಸಹಸ್ರಬಾಹು ಎಂದು ಕರೆಯುತ್ತಾರೆ. ಅಹಂಕಾರಿಯಾಗಿದ್ದ ಈತ ಋಷಿ ಜಮದಗ್ನಿಗಳ ಆಶ್ರಮದಲ್ಲಿದ್ದ ದಿವ್ಯ ಕಾಮಧೇನು ಹಸುವನ್ನು ಬಲವಂತವಾಗಿ ಅಪಹರಿಸುತ್ತಾನೆ. ಇದರಿಂದ ಕ್ರೋಧಗೊಂಡ ಪರಶುರಾಮರು ಸಹಸ್ರಬಾಹುವಿನ 1000 ತೋಳುಗಳನ್ನು ಕತ್ತರಿಸಿ ಅವನನ್ನು ಸಂಹರಿಸುತ್ತಾರೆ. ಇದರ ಪ್ರತೀಕಾರವಾಗಿ ಸಹಸ್ರಬಾಹುವಿನ ಪುತ್ರರು ಋಷಿ ಜಮದಗ್ನಿಗಳನ್ನು ಅವರ ಆಶ್ರಮದಲ್ಲೇ ಕೊಲೆ ಮಾಡುತ್ತಾರೆ. ತಂದೆಯ ಸಾವಿನಿಂದ ಆಘಾತಕ್ಕೊಳಗಾದ ಪರಶುರಾಮರು ಈ ಭೂಮಿಯಿಂದ ಅಧರ್ಮಿ ಕ್ಷತ್ರಿಯರನ್ನು 21 ಬಾರಿ ನಿರ್ಮೂಲನೆ ಮಾಡುವುದಾಗಿ ಘೋರ ಪ್ರತಿಜ್ಞೆ ಮಾಡುತ್ತಾರೆ. ಯುಗ ಯುಗಗಳಲ್ಲೂ ಇರುವ ಚಿರಂಜೀವಿ. ಪರಶುರಾಮರು ಕೇವಲ ಒಂದು ಯುಗಕ್ಕೆ ಸೀಮಿತರಾದವರಲ್ಲ. ತೇತ್ರಾಯುಗದಲ್ಲಿ ಶ್ರೀರಾಮನು ಶಿವಧನುಸ್ಸನ್ನು ಮುರಿದಾಗ ಅವರು ಅಲ್ಲಿಗೆ ಬಂದು ಶ್ರೀರಾಮನ ದಿವ್ಯತೆಯನ್ನು ಗುರುತಿಸುತ್ತಾರೆ. ದ್ವಾಪರ ಯುಗದಲ್ಲಿ ಭೀಷ್ಮ, ದ್ರೋಣಾಚಾರ್ಯ ಮತ್ತು ಕರ್ಣನಂತಹ ಮಹಾವೀರರಿಗೆ ಅಸ್ತ್ರವಿದ್ಯೆಯನ್ನು ಕಲಿಸಿದ ಗುರುಗಳೂ ಇವರೇ. ತನ್ನ ಕರ್ತವ್ಯ ಮುಗಿದ ನಂತರ ಎಲ್ಲವನ್ನೂ ತ್ಯಜಿಸಿ ಶಾಂತಿಯನ್ನು ಹುಡುಕುತ್ತಾ ಇವರು ಮಹೇಂದ್ರಗಿರಿ ಪರ್ವತಕ್ಕೆ ತೆರಳಿದರು. ಪರಶುರಾಮರು ಕೇವಲ ಕ್ರೋಧದ ಸಂಕೇತವಲ್ಲ, ಬದಲಾಗಿ ಅವರು ನ್ಯಾಯ ಮತ್ತು ಧರ್ಮದ ರಕ್ಷಕರು. ಅನ್ಯಾಯ ಮಾಡುವವರು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಧರ್ಮದ ಮುಂದೆ ಸೋಲಲೇಬೇಕು ಎಂಬ ಪಾಠವನ್ನು ಇವರ ಜೀವನ ನಮಗೆ ಕಲಿಸುತ್ತದೆ. ಪುರಾಣಗಳ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ಭಗವಾನ್ ವಿಷ್ಣುವು ಕಲ್ಕಿ ಅವತಾರದಲ್ಲಿ ಬಂದಾಗ ಅವರಿಗೆ ಗುರುವಿನ ರೂಪದಲ್ಲಿ ಮಾರ್ಗದರ್ಶನ ನೀಡಲು ಪರಶುರಾಮರು ಇಂದಿಗೂ ಕಾಯುತ್ತಿದ್ದಾರೆ. ಅವರ ಈ ಅವತಾರವು ಬ್ರಾಹ್ಮಣ್ಯದ ಜ್ಞಾನ ಮತ್ತು ಕ್ಷಾತ್ರ ತೇಜಸ್ಸಿನ ಅಪೂರ್ವ ಸಂಗಮವಾಗಿದೆ. ಸ್ನೇಹಿತರೆ, ಇತಿಹಾಸ ಮತ್ತು ಪುರಾಣಗಳ ಇಂತಹ ಮತ್ತಷ್ಟು ಅಚ್ಚರಿಯ ರಹಸ್ಯಗಳು ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ಕಾಯುತ್ತಿವೆ. ಇಂತಹ ಆಳವಾದ ಮತ್ತು ಅಪರೂಪದ ವಿಷಯಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕುತೂಹಲ ಸದಾ ಇರಲಿ, ಜ್ಞಾನದ ಹಸಿವು ಹೆಚ್ಚುತ್ತಿರಲಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.